ಇವತ್ತು ಅಖಂಡ ಕರ್ನಾಟಕ ಬಂದ್. ಕನ್ನಡ ಪರ ಸಂಘಟನೆಗಳು ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು. ಪಬ್ಲಿಕ್ ಟಿವಿ ನಾನ್ ಸ್ಟಾಪ್ ಕವರೇಜ್ ಅನ್ನು ಮಾಡ್ತಾ ಇದೆ. ಯಾವ್ಯಾವ ಜಿಲ್ಲೆಯಲ್ಲಿ ಯಾವ ಪ್ರಮಾಣದಲ್ಲಿ ಬಂದ್ ಆಗ್ತಾ ಇದೆ, ಅದಕ್ಕೆ ಜನರ ಸ್ಪಂದನೆ ಹೇಗಿದೆ, ವಾಹನ ಓಡಾಟ ಹೇಗಿದೆ, ಜೊತೆಗೆ ವ್ಯಾಪಾರ ವಹಿವಾಟು ಹೇಗಿದೆ, ಎಲ್ಲದರ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀವಿ. ಬಂದ್ ಬಂದ್ ಬಂದ್. ನೆಲ ಜಲ ಭಾಷೆಗಾಗಿ ಕನ್ನಡ ಒಕ್ಕೂಟಗಳಿಂದ ಬಂದ್ಗೆ ಕರೆ. ಬೆಂಗಳೂರಿನಲ್ಲಿ ಬಿಸಿ ಏರ್ತಾ ಇದೆ, ಬಂದ್ ಅನ್ನೋದು ಗೊತ್ತಾಗ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ನಾನ್ ಸ್ಟಾಪ್ ಲೈವ್ ಕವರೇಜ್. ಬಂದ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇರ್ತೀವಿ. ಯಾವ್ಯಾವ ಜಿಲ್ಲೆಯಲ್ಲಿ ಏನೇನು ಬೆಳವಣಿಗೆ ಆಗ್ತಾ ಇದೆ, ನೆಲ ಜಲ ಭಾಷೆಯ ವಿಚಾರಕ್ಕೆ ಕನ್ನಡ ಪರ ಸಂಘಟನೆಗಳು ಕರೆ ಕೊಟ್ಟಿರುವಂತಹ ಅಖಂಡ ಕರ್ನಾಟಕ ಬಂದ್ನ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ವಾಹನ ಸಂಚಾರ ಹೇಗಿದೆ, ಜನರ ಸ್ಪಂದನೆ ಹೇಗಿದೆ, ಎಲ್ಲದರ ಅಪ್ಡೇಟ್ ಅನ್ನ ನಿಮ್ಮ ಮುಂದಿಡುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಾನ್ ಸ್ಟಾಪ್ ಕವರೇಜ್ ಇರುತ್ತೆ ಇವತ್ತು ಪಬ್ಲಿಕ್ ಟಿವಿಯಲ್ಲಿ. ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ನಾನ್ ಸ್ಟಾಪ್ ಕವರೇಜ್ ಅನ್ನು ಪಬ್ಲಿಕ್ ಟಿವಿ ಮಾಡ್ತಾ ಇದೆ. ಈಗ ಯಾವ ರೀತಿ ಬಂದ್ಗೆ ಸ್ಪಂದನೆ ಸಿಗ್ತಾ ಇದೆ ಅನ್ನೋದನ್ನು ನೀವು ದೃಶ್ಯಗಳ ಸಮೇತ ನೋಡ್ತಾ ಇದ್ದೀರಿ. ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ನಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಪ್ರತಿನಿತ್ಯದಂತೆ ಇವತ್ತು ಕೂಡ ಜನ ಓಡಾಡ್ತಾ ಇದ್ದಾರೆ. ಸಾರಿಗೆ ವ್ಯವಸ್ಥೆ ಇರುವಂಥದ್ದು BMTC ಸೇರಿದಂತೆ KSRT ಬಸ್ಗಳ ಓಡಾಟ ಇದೆ. ಹಾಗಾಗಿ ಬೆಂಗಳೂರಿನ ಹೃದಯ ಭಾಗದಲ್ಲಿ ಜನರ ಸಂಖ್ಯೆ ಸಹಜ ಸ್ಥಿತಿಯಲ್ಲಿಯೇ ಇರುವಂಥದ್ದು. ಇವತ್ತು ಹೇಳಿ ಕೇಳಿ ವೀಕೆಂಡ್ ಬೇರೆ, ಈ ಬಂದ್ನ ಬಿಸಿ ಬೆಂಗಳೂರಿಗೆ ತಟ್ಟುತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಇದೆ. ಮತ್ತೊಂದು ಕಡೆ ಯಾವ್ಯಾವ ಜಿಲ್ಲೆಯಲ್ಲಿ ಪ್ರತಿಭಟನೆಯ ಕಿಚ್ಚು ಹೇಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮಂಡ್ಯ, ದಾವಣಗೆರೆ, ಬೆಳಗಾವಿ ಸೇರಿದಂತೆ ಹಲವು ಕಡೆಗಳಲ್ಲಿ ಉತ್ತಮ ಸ್ಪಂದನೆ ಸಿಗ್ತಾ ಇದೆ ಬಂದ್ಗೆ. ಜನ ಸ್ವಯಂ ಪ್ರೇರಿತವಾಗಿ ಮನೆಯೊಳಗೆ ಲಾಕ್ ಆಗ್ತಾ ಇದ್ದಾರೆ. ಅಂಗಡಿ ಮುಂಗಟ್ಟುಗಳನ್ನು ತೆಗಿತಾ ಇಲ್ಲ. ಸಾರಿಗೆ ವ್ಯವಸ್ಥೆ ಕೂಡ ನಿಂತಿರುವಂಥದ್ದು. ಬಟ್ ಕೆಲವು ಕಡೆಗಳಲ್ಲಿ ಶಿವಮೊಗ್ಗ ಸೇರಿದಂತೆ ಚಿತ್ರದುರ್ಗ ಸೇರಿದಂತೆ ಕರಾವಳಿ ಭಾಗದಲ್ಲಿ ಈ ಬಂದ್ನ ಈ ಬಿಸಿ ಕಾಣಿಸ್ತಾ ಇಲ್ಲ. ಈ ವ್ಯಾಪಾರ ವಹಿವಾಟಾಗಿರಬಹುದು, ಜನಜೀವನ ಪ್ರತಿನಿತ್ಯದ ರೀತಿಯಲ್ಲಿಯೇ ಇರುತ್ತೆ. ಬಂದ್ ಅಂದ ತಕ್ಷಣ ಇವೆಲ್ಲವೂ ಕೂಡ ಸ್ಟಾಪ್ ಆದರೆ, ಅಂದರೆ ಸಾರಿಗೆ ಸ್ಟಾಪ್ ಆದರೆ, ವ್ಯಾಪಾರ ವಹಿವಾಟು ಸ್ಟಾಪ್ ಆದರೆ, ಜನರ ಓಡಾಟ ಸ್ಟಾಪ್ ಆದರೆ ಮಾತ್ರ ಬಂದ್ ಸಕ್ಸಸ್ ಅಂತ ಅರ್ಥ. ಬಟ್ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಈಗ ಬಂದ್ನ ಬಿಸಿ ನಿಧಾನಕ್ಕೆ ಏರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ 3 ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀನಿವಾಸ್, ಪ್ರಕಾಶ್ ಮತ್ತು ಮಾದೇಶ್, ಮೂವರನ್ನು ಕೂಡ ವೆಲ್ಕಮ್ ಮಾಡಿಕೊಂಡು ನಾನು ಮೊದಲು ಶ್ರೀನಿವಾಸ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಶ್ರೀನಿವಾಸ್, ಇವತ್ತು ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ ಕನ್ನಡ ಪರ ಸಂಘಟನೆಗಳು. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವಿರುವಂತಹ ಜಾಗ ಯಾವುದು, ಅಲ್ಲಿಗೆ ಬಂದ್ಗೆ ಯಾವ ರೀತಿಯ ಸ್ಪಂದನೆ ಸಿಗ್ತಾ ಇದೆ, ಡೀಟೇಲ್ಸ್ ಕೊಡ್ಬೋದಾ ಅಂತ ಹೇಳಿ. ಪ್ರೇಮ್, ನಾನು ಮೈಸೂರು ಬ್ಯಾಂಕ್ ಸರ್ಕಲ್ ಇದ್ದೇನೆ. ಇಲ್ಲಿ ನೋಡಿದ್ರೆ ವಾಹನಗಳ ಸಂಚಾರ ಎಂದಿನಂತೆ ಇದೆ. ಇವತ್ತು 4ನೇ ಶನಿವಾರ ಸರ್ಕಾರಿ ರಜೆ ಆಗಿರೋದ್ರಿಂದ ವಾಹನಗಳ ಪ್ರಮಾಣ ಕಡಿಮೆ ಇರ್ಬೋದು, ಆದರೆ ಸಂಪೂರ್ಣವಾಗಿ ಬಂದ್ನ ಎಫೆಕ್ಟ್ ಇದೆಯಾ ಅಂತ ಹೇಳಿದ್ರೆ ಇಲ್ಲ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ನಿತ್ಯವೂ ಯಾವ ರೀತಿಯಾಗಿ ಬಸ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಾರ್ಗಳಾಗಿರ್ಬೋದು, 2 ವೀಲರ್ಗಳಾಗಿರ್ಬೋದು, ಹೀಗೆ ಎಲ್ಲ ಮಾದರಿಯ ವಾಹನಗಳು ಸಂಚಾರವನ್ನು ಮಾಡ್ತಿದ್ದಾವೆ. ಈಗಾಗಲೇ ಸರ್ಕಾರ ಕೂಡ ಒಂದು ರೀತಿಯಾಗಿ ಸ್ಪಷ್ಟಪಡಿಸಿತ್ತು, ಈ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅನ್ನುವಂಥದ್ದು. ಹಾಗೆ ಸಾರಿಗೆ ಇಲಾಖೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು, ಎಂದಿನಂತೆ ಬಸ್ಗಳ ಸಂಚಾರವನ್ನ ಮಾಡ್ತಾರೆ ಅಂತ. ಹಾಗಾಗಿ ಕನ್ನಡ ಪರ ಸಂಘಟನೆಗಳೇನು ಬಂದ್ಗೆ ಕರೆಯನ್ನ ಕೊಟ್ಟಿದ್ರು, ಅಷ್ಟು ಎಫೆಕ್ಟ್ ಪ್ರಾರಂಭಿಕ ಹಂತದಲ್ಲಿ ತಟ್ಟಲಿಲ್ಲ ಅಂತ ಹೇಳ್ಬೋದು. ಇನ್ನು ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಮುಂಜಾಗ್ರತಾ ಕ್ರಮವಾಗಿ, ಯಾಕಂದ್ರೆ ಸಂಘಟನೆಗಳು ಬಂದು ಇಲ್ಲೂ ಕೂಡ ಪ್ರತಿಭಟನೆಗಳನ್ನು ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಪೊಲೀಸ್ ಭದ್ರತೆಯನ್ನ ಹಾಕೊಳ್ಳಲಾಗಿದೆ. 50ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ. ACP ಅಧಿಕಾರಿಗಳ ನೇತೃತ್ವದಲ್ಲಿ ಭದ್ರತೆಯನ್ನು ಕೊಟ್ಟಿರುವಂಥದ್ದು. ಇನ್ನು 3-4 KSRP ತುಕಡಿಗಳನ್ನು ಕೂಡ ಈ ಒಂದು ಭಾಗದಲ್ಲಿ ನಿಯೋಜನೆ ಮಾಡಲಾಗಿದೆ. ನಾನು ಈಗಾಗಲೇ ಹೇಳಿದಾಗೆ ಪ್ರಾರಂಭಿಕ ಹಂತದಲ್ಲಿ ಸಂಘಟನೆಗಳು ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೂ ಕೂಡ ಬಂದ್ಗೆ ಕರೆ ಕೊಟ್ಟರು ಕೂಡ ಪ್ರಾರಂಭಿಕ ಹಂತದಲ್ಲಿ ಬಂದ್ನ ಬಿಸಿಯನ್ನು ಮೈಸೂರು ಬ್ಯಾಂಕ್ನಲ್ಲಿ ತಟ್ಟಲಿಲ್ಲ. ಸಮಯ ಕಳೆದಂತೆ ಬಹುಶಃ ಸಂಘಟನೆಗಳ ಹೋರಾಟದ ತೀವ್ರತೆ ಮೇಲೆ ಬಹುಶಃ ಎಫೆಕ್ಟ್ ಆಗ್ಬೋದು. ಸದ್ಯಕ್ಕಂತೂ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಎಂದಿನಂತೆ ವಾಹನಗಳ ಸಂಚಾರ ಇರುವಂಥದ್ದು, ಎಂದಿನ ಪರಿಸ್ಥಿತಿಗಳು ನಮಗೆ ಕಂಡು ಬರ್ತಿರುವಂಥದ್ದು. ಪ್ರೇಮ್, ಶ್ರೀನಿವಾಸ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡೀತಾ ಹೋಗ್ತೀನಿ. ನಮ್ಮ ಮತ್ತೊಬ್ಬ ಪ್ರತಿನಿಧಿ ಮಾದೇಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈ ಪ್ರತಿಭಟನೆಯ ಬಿಸಿ ಅಥವಾ ಬಂದ್ನ ಬಿಸಿ ನಿಧಾನಕ್ಕೆ ಗೊತ್ತಾಗ್ತಾ ಹೋದ್ರೂ ಕೂಡ ಈ ಬಂದ್ನ ಚಹರೆ ಅನ್ನೋದು ಇಷ್ಟೊತ್ತಿಗಾಗಲೇ ಗೊತ್ತಾಗ್ಬಿಡುತ್ತೆ. ಈ ಬಂದ್ ಹೇಗೆ ಸಾಗುತ್ತೆ, ಏನೆಲ್ಲ ಆಗ್ಬಿಡುತ್ತೆ ಅಂತ ಹೇಳಿ.
ನೀವಿರುವಂತಹ ಜಾಗದಲ್ಲಿ ಬಂದ್ಗೆ ಯಾವ ರೀತಿ ಸ್ಪಂದನೆ ಸಿಗ್ತಾ ಇದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಮಹದೇಶ್? ಪ್ರೇಮ್, ನಾನೀಗ KR ಮಾರುಕಟ್ಟೆಯ ಫ್ಲೈಓವರ್ ಮೇಲೆ ಇದ್ದೇನೆ. KR ಮಾರುಕಟ್ಟೆ ಯಥಾಸ್ಥಿತಿಯಲ್ಲಿ ವ್ಯಾಪಾರ ವಹಿವಾಟು ಶುರುವಾಗಿದೆ. ಆದರೆ ವಿಶೇಷವಾಗಿ ಇವತ್ತು ಬಂದ್ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಜನರ ಸಂಖ್ಯೆ ತುಂಬಾನೇ ಒಂದು ಮಟ್ಟಕ್ಕೆ ಕಡಿಮೆ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ KR ಮಾರುಕಟ್ಟೆ ಹೇಗಿರುತ್ತೆ ಅಂದ್ರೆ ಈ ತರದ ಸಂದರ್ಭಗಳಲ್ಲಿ, ಅದು ಶನಿವಾರ ಇವತ್ತು ಬೆಳಗ್ಗೆ 7 ಗಂಟೆ 7:30 ಈ ಸಂದರ್ಭಗಳಲ್ಲಿ ತುಂಬಾನೇ ಗಿಜಿಗುಡುವಂತ ವಾತಾವರಣ ಇರುತ್ತೆ. ಜನ ಓಡಾಡೋದಕ್ಕೂ ಕೂಡ ಕಷ್ಟ ಆಗುವಂಥ ಪರಿಸ್ಥಿತಿ ಇರುತ್ತೆ. ಆದರೆ ಇವತ್ತು ನೀವು ಗಮನಿಸ್ಬೋದು, ದೃಶ್ಯಗಳನ್ನು ನೇರವಾಗಿ ನಮ್ಮ ಕ್ಯಾಮ್ರಾ ಪರ್ಸನ್ ಶರತ್ ತೋರಿಸ್ತಾ ಹೋಗ್ತಾರೆ ಯಾವ ಮಟ್ಟಕ್ಕೆ ಜನರ ಸಂಖ್ಯೆ ಕಡಿಮೆ ಆಗಿದೆ ಅನ್ನುವಂಥದ್ದು. ಅಂದರೆ ಬಂದ ಎಫೆಕ್ಟ್ ಒಂದು ಮಟ್ಟಕ್ಕೆ ಈಗ ಶುರುವಾಗಿದೆ ಅನ್ನುವಂಥ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಜೊತೆಗೆ ಈ ಸುತ್ತಮುತ್ತ ಇರುವಂಥ ಚಿಕ್ಕಪೇಟೆ ಆಗಿರ್ಬೋದು, ಅವೆನ್ಯೂ ರಸ್ತೆ ಆಗಿರ್ಬೋದು, SP ರಸ್ತೆ ಆಗಿರ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪಾರಿಗಳು, ಅಂದರೆ ವ್ಯಾಪಾರಿ ಅಸೋಸಿಯೇಷನ್ಗಳೇನಿದ್ದಾವೆ ಅವರೆಲ್ಲರೂ ಕೂಡ ಹಲವರು ಬಂದ್ಗೆ ಬೆಂಬಲವನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಒಂದು ಮಟ್ಟಕ್ಕೆ ಬಂಧನ ಎಫೆಕ್ಟ್ ಏನಿದೆ ಅದು ಕಾಣಿಸ್ತಾ ಇದೆ. ಆದರೆ ಅದರ ಪ್ರಮಾಣ ಏನಿದೆ ಅದು ಕಡಿಮೆ ಇದೆ. 8 ಗಂಟೆಯ ನಂತರ ಯಾವ ಮಟ್ಟಕ್ಕೆ ಯಾವ ಸ್ವರೂಪವನ್ನು ಇಲ್ಲಿ ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಯಾಕಂದರೆ ಈಗಿನ ಪರಿಸ್ಥಿತಿಯಲ್ಲಿ ಜನರ ಸಂಖ್ಯೆ ಕಡಿಮೆ ಇರುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಆದರೆ BMTC ಬಸ್ಗಳ ಓಡಾಟ ಏನಿದೆ ಅದು ಎಂದಿನಂತೆ ಇರುವಂಥದ್ದು. BMTC ಬಸ್ಗಳನ್ನು ಹೊರತುಪಡಿಸಿ ಬೇರೆ ಪ್ರೈವೇಟ್ ವಾಹನಗಳೇನಿದ್ದಾವೆ ಅವು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸ್ತಾ ಇಲ್ಲ ಈ ರಸ್ತೆಯಲ್ಲಿ. ಅಂದರೆ ಬಂಧನ ಎಫೆಕ್ಟ್ KR ಮಾರುಕಟ್ಟೆಯಲ್ಲಿ ಆಗ್ತಾ ಇದೆಯಾ ಅನ್ನೋ ಥರದ ವಾಸ್ತವ ಅಂದರೆ ಸ್ಥಿತಿ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಕೇವಲ BMTC ಬಸ್ಗಳು ಕಂಡು ಬರ್ತಿದ್ದಾವೆ, ಆದರೆ ಪ್ರೈವೇಟ್ ವೆಹಿಕಲ್ಗಳ ಸಂಖ್ಯೆ ತೀರಾ ಕಡಿಮೆ ಕಾಣಿಸ್ತಾ ಇದೆ. ಜೊತೆಗೆ ಜನರ ಸಂಖ್ಯೆ ಕೂಡ ಕಡಿಮೆ ಇರುವಂಥದ್ದು. ಈ ವ್ಯಾಪಾರ ವಹಿವಾಟೇನಿದೆ ಇದು 8 ಗಂಟೆ ನಂತರ ಇದು ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ವ್ಯಾಪಾರಿಗಳೆಲ್ಲರೂ ಕೂಡ ಹೋಗ್ತಾರೆ ವ್ಯಾಪಾರವನ್ನು ಮುಗಿಸ್ಕೊಂಡು. ಅದಾದ ನಂತರ ಯಾವ ರೀತಿಯಂಥ ಎಫೆಕ್ಟ್ ಇರುತ್ತೆ, ಎಷ್ಟು ಜನ ಇಲ್ಲಿ ಓಡಾಡ್ತಾರೆ, ಅಂಗಡಿ ಮುಂಗಟ್ಟುಗಳು ತೆಗಿತಾರ 10 ಗಂಟೆಯ ನಂತರ ಅಥವಾ 9 ಗಂಟೆಯ ನಂತರ ಅನ್ನುವಂಥದ್ದನ್ನು ನೋಡಿದ ನಂತರ ಬಂಧನ ಬಿಸಿ ತಟ್ಟಿದ್ಯಾ, ಎಫೆಕ್ಟ್ ತಟ್ಟಿದ್ಯಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಪ್ರೇಮ್, ಓಕೆ ಮಹದೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಮತ್ತೊಬ್ಬ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಈ ಸಾರಿಗೆ ಆಗಿರಬಹುದು, ವ್ಯಾಪಾರ ವಹಿವಾಟಾಗಿರಬಹುದು, ಜನರ ಓಡಾಟ ಸ್ತಬ್ಧ ಆಯಿತು ಅಂದರೆ ಬಂದು ಸಕ್ಸಸ್ ಆಯಿತು ಅಂತ ಅರ್ಥ. ಅದು ಗೊತ್ತಾಗಬೇಕು ಅಂದರೆ ಮಧ್ಯಾಹ್ನದಷ್ಟೊತ್ತಿ ತನಕ ಟೈಮ್ ಬೇಕಾಗುತ್ತೆ. ಬಟ್ ಈಗ ಆರಂಭಿಕ ಹಂತದಲ್ಲಿ ಬೆಂಗಳೂರಿನಲ್ಲಿ ನೀವಿರುವಂತಹ ಜಾಗದಲ್ಲಿ ಬಂದ್ಗೆ ಜನರ ಸ್ಪಂದನೆ ಹೇಗಿದೆ, ಓಡಾಟ ಹೇಗಿದೆ, ಎಕ್ಸ್ಪ್ಲೇನ್ ಮಾಡಬಹುದಾ ಅಂಥೇಳಿ? ಪ್ರೇಮ್, ಕರ್ನಾಟಕ ಬಂದ್ನ ಕಿಚ್ಚು ನಿಧಾನಕ್ಕೆ ಕಾವೇರ್ತಾ ಇದೆ. ಅದರಲ್ಲಿ ಕೂಡ ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣದಲ್ಲಿ ಬಸ್ಗಳ ಓಡಾಟದ ಸಂಖ್ಯೆ ಕೂಡ ಕಡಿಮೆ ಇದೆ. ಅದರಂತೆ ಪ್ರಯಾಣಿಕರ ಸಂಖ್ಯೆ ಕೂಡ ಕಡಿಮೆ ಇದೆ. ಈ ವೇಳೆಗಾಗಲೇ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೆಚ್ಚಿನ ಬಸ್ಗಳ ಸಂಚಾರ ಆಗ್ತಾ ಇತ್ತು. ಪ್ಲಾಟ್ಫಾರ್ಮ್ಗಳೆಲ್ಲವೂ ಕೂಡ ತುಂಬ್ತಾ ಇದ್ವು. ಆದರೆ ಇವತ್ತು ಬಹುತೇಕ ಪ್ಲಾಟ್ಫಾರ್ಮ್ಗಳು ಖಾಲಿಯಾಗಿದ್ದಾವೆ. ಒಂದಿಷ್ಟು ಜಿಲ್ಲೆಗಳಿಗೆ ಬಸ್ಗಳ ಸಂಚಾರ ಆಗ್ತಾ ಇಲ್ಲ. ಜೊತೆಗೆ ಪ್ರಯಾಣಿಕರು ಕೂಡ ಬೆಂಗಳೂರಿಗೆ ಬಂದು ಅಥವಾ ಬೆಂಗಳೂರಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗೋದನ್ನು ಕೂಡ ಅವಾಯ್ಡ್ ಮಾಡಿದ್ದಾರೆ, ಪೋಸ್ಟ್ಪೋನನ್ನು ಮಾಡ್ಕೊಂಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ಪ್ರಯಾಣಿಕರ ಸಂಖ್ಯೆ ಕೂಡ ಬಹುತೇಕ ಕಡಿಮೆ ಇದೆ. ಈ ವೇಳೆಗಾಗಲೇ ಸಾಕಷ್ಟು ಪ್ರಯಾಣಿಕರು ಕೂಡ ಈ ಒಂದು ಪ್ಲಾಟ್ಫಾರ್ಮ್ಗಳಲ್ಲಿ ಸೇರ್ತಾ ಇದ್ರು, ಆದರೆ ಬಹುತೇಕ ಕಡಿಮೆ ಇದೆ. ಅದರಂತೆ ಪ್ರಯಾಣಿಕರ ಬರುವಿಕೆಗಾಗಿ ಸಾಕಷ್ಟು ಸಿಬ್ಬಂದಿಗಳು ಕೂಡ, ಡ್ರೈವರ್ಗಳಾಗಿರ್ಬೋದು, ಜೊತೆಗೆ ಕಂಡಕ್ಟರ್ಗಳು, ಅವರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಬಸ್ಗಳಲ್ಲಿ ಕೂಡ ಸೀಟ್ಗಳೆಲ್ಲವೂ ಕೂಡ ಖಾಲಿಯಾಗಿದ್ದಾವೆ, ಬಹುತೇಕ ಪ್ರಯಾಣಿಕರು ಇಲ್ಲ. ಸೊ ಒಂದಿಷ್ಟು ಸಿಬ್ಬಂದಿಗಳನ್ನು ನಾನು ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಸರ್, ಪ್ರಯಾಣಿಕರ ಸಂಖ್ಯೆ ಹೇಗಿದೆ? ಬಸ್ಗಳು ಆಪರೇಟ್ ಆಗ್ತಾ ಇದೆಯಾ? ನೀವು ಬಂದ್ನಲ್ಲಿ ಯಾವಾಗ ಭಾಗಿಯಾಗ್ತೀರಿ? ನಾವು ಬಂದಲ್ಲಿ ಭಾಗಿಯಾಗಲ್ಲ ಸರ್. ಇವತ್ತು ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇರೋದರಿಂದ ಬಸ್ಗಳ ಜನಸಂಖ್ಯೆ ಕಡಿಮೆ ಅಷ್ಟೇ. ಇವತ್ತು ಇದಾರ ಸರ್ ಪ್ಯಾಸೆಂಜರ್ಸ್? ತುಂಬ ಕಡಿಮೆ ಇದ್ದಾರೆ ಸರ್, ದಿನಕ್ಕಿಂತ ಇವತ್ತು ತುಂಬ ಕಡಿಮೆ ಇದ್ದಾರೆ. ನಿಮ್ಮ ಸಿಬ್ಬಂದಿ ಮೇಲೇನೆ ಹಲ್ಲೆ ಆಗಿರೋದು, ನಿಮ್ಮ ನೌಕರರು ಎಲ್ಲರೂ ಕೂಡ ಬಂದ್ನಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳ್ತಾ ಇದ್ರು. ಅಧಿಕಾರಿಗಳ ಆದೇಶದ ಮೇಲೆ ನಾವು ತೀರ್ಮಾನ ತಗೋಬೇಕಾಗುತ್ತೆ ಸರ್. ಅವ್ರು ಏನು ಹೇಳ್ತಾರೋ ನಾವು ಅದನ್ನು ಕೇಳಬೇಕಾಗುತ್ತೆ ಅಷ್ಟೇ. ನಿಮ್ಮ ಡಿಪೋಗಳಲ್ಲಿ ಯಾರು ಕೂಡ ಬಂದ್ನಲ್ಲಿ ಭಾಗಿಯಾಗಬಾರ್ದು ಅಂತ ಹೇಳಿದಾರ? ಆ ಥರ ಏನು ಹೇಳಿಲ್ಲ, ಹಂಗಂತ ಭಾಗಿಯಾಗಿ ಅಂತಲೂ ಹೇಳಿಲ್ಲ. ಅವ್ರು ಏನು ಹಿರಿಯರು ಏನು ಆದೇಶ ಮಾಡ್ತಾರೋ ಅದ್ರ ಪ್ರಕಾರ ನಾವು ನೋಡ್ಬೇಕಾಗುತ್ತೆ. ಬಹುತೇಕ ಬಸ್ಗಳೆಲ್ಲವೂ ಕೂಡ ಖಾಲಿಯಾಗಿದ್ದಾವೆ ನೋಡಿ. ಈ ತುಮಕೂರು ಜೊತೆಗೆ ಬೇರೆ ಬೇರೆ ಭಾಗಗಳಿಗೆ ಈ ಒಂದು ಪ್ಲಾಟ್ಫಾರ್ಮ್ಗಳಿಂದ ಬಸ್ಗಳು ಆಪರೇಟ್ ಆಗ್ತಾ ಇದ್ವು. ಆದರೆ ಬಹುತೇಕ ಪ್ರಯಾಣಿಕರು ಹೆಚ್ಚಿರ್ತಾ ಇದ್ರು, ಸೀಟ್ಗಳೆಲ್ಲವೂ ಕೂಡ ತುಂಬ್ತಾ ಇದ್ವು. ಆದರೆ ಬಂದಿರುವಂತಹ ಕಾರಣಕ್ಕಾಗಿ ಪ್ರಯಾಣಿಕರಿಗೂ ಕೂಡ ಒಂದಿಷ್ಟು ಗೊಂದಲ, ಆತಂಕ ಇತ್ತು. ಬಸ್ಗಳ ಸಂಚಾರ ಇರೋದಿಲ್ಲ, ಜೊತೆಗೆ ಬಂದಲ್ಲಿ ಏನಾದರೂ ಹೋದರೆ ಒಂದಿಷ್ಟು ಸಮಸ್ಯೆಗಳು ಆಗ್ಬೋದು ಅನ್ನುವಂತಹದ್ದನ್ನು ಆ ಒಂದು ಪ್ರಯಾಣಿಕರಿಗಿತ್ತು. ಸೊ ಹಾಗಾಗಿ ಅವರ ಪ್ರಯಾಣ ಏನಿದೆ ಅದನ್ನು ಮುಂದೂಡಿಕೆ ಮಾಡಿಕೊಂಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ಪ್ರಯಾಣಿಕರ ಸಂಖ್ಯೆ ಕೂಡ ಕಡಿಮೆ ಇದೆ. ಅದರ ಜೊತೆಗೆ ಈ ಭಾಗದಲ್ಲಿ ಕೂಡ ಶಿವಮೊಗ್ಗ ಜೊತೆಗೆ
ಬೇರೆ ಬೇರೆ ಭಾಗಗಳಿಗೆ ಹೋಗುವಂತಹ ಪ್ರಯಾಣಿಕರ ಸಂಖ್ಯೆ ಹೆಚ್ಚು ಇರ್ತಾ ಇತ್ತು. ಅದರಲ್ಲೂ ಕೂಡ ವೀಕೆಂಡ್ಗಳಲ್ಲಿ ಬೇರೆ ಬೇರೆ ಒಂದಿಷ್ಟು ಟೂರಿಸಂ ಸ್ಪಾಟ್ಗಳಿಗೆ ಅಥವಾ ದೇವಸ್ಥಾನಗಳಿಗೆ, ಬೆಂಗಳೂರು ಹೊರವಲಯದ ಒಂದಿಷ್ಟು ಪ್ರವಾಸಿ ತಾಣಗಳಿಗೆ ಹೋಗುವಂಥವರ ಸಂಖ್ಯೆ ಹೆಚ್ಚಿರ್ತಾ ಇತ್ತು. ಆದರೆ ಇವತ್ತು ಬಂದ್ ಇರುವಂತಹ ಕಾರಣಕ್ಕಾಗಿ ಬಹುತೇಕ ಪ್ರಯಾಣಿಕರು ಕೂಡ ಆ ಒಂದು ಪ್ಲ್ಯಾನ್ಗಳನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಬಸ್ಗಳ ಆಯಾ ಮಾರ್ಗಗಳಲ್ಲಿ ಏನು ಸಂಚಾರ ಆಗ್ತಾ ಇತ್ತು ಆ ಒಂದು ಬಸ್ಗಳ ಸಂಚಾರದಲ್ಲಿ ಕೂಡ ವ್ಯತ್ಯಯ ಉಂಟಾಗಿದೆ. ನಿಧಾನಕ್ಕೆ ಈ ಒಂದು ಬಂದ್ನ ಬಿಸಿ ಕಾವೇರ್ತಾ ಇದೆ. ಸಮಯ ಕಳೀತಾ ಇದ್ದ ಹಾಗೆ ಇದರ ಕಾವು ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಸಮಯ 7:07. ನಿಧಾನಕ್ಕೆ ಬಂದ್ಗೆ ಜನರ ಸ್ಪಂದನೆ ಕೂಡ ಸಿಗ್ತಾ ಇದೆ. ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ನಲ್ಲಿ ಈ ಪ್ರಯಾಣಿಕರ ಸಂಖ್ಯೆ ವಿರಳ ಆಗ್ತಾ ಇದೆ. ನೋಡೋಣ 7-8 9 ಗಂಟೆಯ ನಂತರ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂಥೇಳಿ.